ಇಡೀ ಜಗತ್ತು ಭಗವಂತನ ಇಚ್ಛೆಯಂತೆ ನಡೆಯುತ್ತಾ ಇದೆ. ಒಂದು ಹುಲ್ಲು ಕಡ್ಡಿಯೂ ಕೂಡ ದೇವರ ಸಂಕಲ್ಪ ಇಲ್ಲದೆ ಈ ಜಗತ್ತಿನಲ್ಲಿ ಅಲುಗಾಡುವುದಕ್ಕೆ ಸಾಧ್ಯವೇ ಇಲ್ಲ. ಮಾಣಿಲದ ಈ ಕುಗ್ರಾಮದ ಈ ಮಣ್ಣಿನಲ್ಲಿ ದೈವ ದೇವರ ಸಾನ್ನಿಧ್ಯ ಪ್ರಾದುರ್ಭಾವವಾಗಬೇಕು ಅಂತಂದರೂ ಕೂಡ ದೇವರ ಇಚ್ಛೆಯೇ ಆಗಿದೆ. ಇಲ್ಲಿ ಸಂತನೊಬ್ಬ ತನ್ನ ಕರ್ಮಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಭೂಮಿಯನ್ನು ತಪೋಮಯಗೊಳಿಸಬೇಕು ಅನ್ನುವುದು ಕೂಡ ಭಗವಂತನ ಇಚ್ಛೆಯೇ ಆಗಿದೆ. ಒಂದು ಪೂಜೆ ಯಾವಾಗ ನಡಿಬೇಕು, ಆ ಪೂಜೆಗೆ ಯಾರೆಲ್ಲ ಬರಬೇಕು, ಯಾರು ಭಜನೆ ಮಾಡಬೇಕು, ಯಾರು ಮಂತ್ರ ಹೇಳಬೇಕು, ಯಾರ ಕೈಯಿಂದ ಏನೆಲ್ಲ ಸೇವೆಗಳು ಆಗಬೇಕು ಅಂತ ಹೇಳಿ ಭಗವಂತ ಇಚ್ಛೆ ಪಡ್ತಾನೋ ಅದೇ ರೀತಿ ಭಗವಂತನ ಕೈಗೊಂಬೆಗಳ ಹಾಗೆ ನಾವೆಲ್ಲರೂ ಆಯಾಯ ಕಾರ್ಯವನ್ನ ಮಾಡಿರುತ್ತೇವೆ. ಕಗ್ಗದ ಕವಿ ಹೇಳಿದಂತೆ ದಿವಸದಿನ್ ದಿವಸಕ್ಕೆ ನಿಮಿಷದಿನ್ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೀ ನೂಕುತ್ತಿರು. ನಾಳೆ ಏನಾಗುತ್ತದೋ, ನಾಡಿದ್ದು ಏನಾಗುತ್ತದೋ, ನನ್ನ ಬದುಕು ಯಾವ ದಾರಿಯಲ್ಲಿ ಹೋಗಲಿಕ್ಕಿದೆಯೋ ಅಂತ ಹೇಳಿ ನಾವು ಚಿಂತೆಯನ್ನ ಮಾಡಬಾರದಂತೆ. ದಿವಸದಿನ್ ದಿವಸಕ್ಕೆ ನಿಮಿಷದಿನ್ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ಸಾಗಿಸ್ತಾ ಇರಬೇಕಂತೆ. ಯಾಕೆ ಅಂತಂದರೆ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಯಾವ ಕಾಲದಲ್ಲಿ ಏನಾಗಬೇಕು, ಯಾವ ಕಾಲದಲ್ಲಿ ಯಾರು ಬರಬೇಕು, ಎಲ್ಲ ವಿವರಗಳ ಜೋಡಿಸುವ ಯಜಮಾನ ಆ ಭಗವಂತ ಬೇರೊಬ್ಬನಿದ್ದಾನೆ. ಅವನು ಇರುವುದು ಸತ್ಯವೇ ಆಗಿದೆ. ಅಂತಹ ಸತ್ಯಸ್ಯ ಸತ್ಯವನ್ನ ನಾವು ಒಮ್ಮೆ ಲಕ್ಷ್ಮೀ ಅಂತ ಪೂಜೆ ಮಾಡುತ್ತೇವೆ, ಇನ್ನೊಮ್ಮೆ ದುರ್ಗಾ ಅಂತ ಆರಾಧನೆ ಮಾಡುತ್ತೇವೆ, ಮತ್ತೊಮ್ಮೆ ಶಿವ ಅನ್ನುತ್ತೇವೆ, ಮತ್ತೊಮ್ಮೆ ಕೃಷ್ಣ, ಇನ್ನೊಮ್ಮೆ ರಾಮ, ಮಗದೊಮ್ಮೆ ಇನ್ನೊಂದನ್ನೇನನ್ನೋ ಅನ್ನುತ್ತೇವೆ. ಆದರೆ ಆ ಸತ್ಯ ಅನ್ನುವಂಥದ್ದು ಒಂದೇ. ಅದೇ ಸತ್ಯ ಪ್ರತಿ ಕೃಷ್ಣ ಪಕ್ಷದ ಚೌತಿಯ ಹಿಂದಿನ ದಿನ ಸಂಕಷ್ಟಹರ ಗಣಪತಿಯಾಗಿ ಭಕ್ತರನ್ನ ಅನುಗ್ರಹ ಮಾಡುತ್ತಾನೆ ಎನ್ನುವುದನ್ನ ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಕಾರರು, ನಮ್ಮ ಋಷಿ ಮುನಿಗಳು ತಪಸ್ಸಿನ ಅನುಭವದಲ್ಲಿ ಕಂಡುಕೊಂಡಿದ್ದಾರೆ. ಆ ಋಷಿ ಮುನಿಗಳು ಹೇಳಿದಂತೆ ಪ್ರತಿ ತಿಂಗಳ ಸಂಕಷ್ಟೆಯ ದಿನ ನಮ್ಮ ಸಂಕಷ್ಟವನ್ನ ಹರಣ ಮಾಡುವ ಗಣಪತಿಯಾಗಿ ಯಾವಾಗಲೂ ಅವನನ್ನ ವಿಘ್ನ ವಿನಾಶಕ ಅಂತ ನಾವು ಕರೆಯುವಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಪೂಜೆಗೆ ಒಳಪಡುವ ದೇವರು ಅಂತ ಯಾರಾದರೂ ಇದ್ದರೆ ಅದು ಗಣಪತಿಯೇ ಹೌದು. ಯಾಕೆ ಅಂತಂದರೆ ಗಣಪತಿ ದೇವರನ್ನ ಪೂಜೆ ಮಾಡದೆ ಬೇರೆ ದೇವರನ್ನು ಪೂಜೆ ಮಾಡುವ ಪದ್ಧತಿಯೇ ನಮ್ಮಲ್ಲಿ ಇಲ್ಲ. ಮೊದಲೊಂದಿಪೆ ನಿನಗೆ ಗಣನಾಥ ಅಂತ ಹೇಳಿದ್ದಾರೆ ದಾಸರು ಕೂಡ. ನಾವು ಒಂದು ಚಂಡಿಕಾ ಹೋಮವನ್ನು ಮಾಡುವಾಗ, ನಾವು ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ, ರಾಮನನ್ನು, ಕೃಷ್ಣನನ್ನು, ಶಿವನನ್ನು ಪೂಜೆ ಮಾಡುವಾಗಲೂ ಕೂಡ ಸ್ವಸ್ತಿಕವನ್ನ ಇಟ್ಟು ಗಣಪತಿಗೆ ಆರಾಧನೆಯನ್ನ ಕೊಟ್ಟೇ ಆಯಾಯ ಪ್ರಧಾನ ದೇವರಿಗೆ ಪೂಜೆ ಮಾಡುತ್ತೇವೆ. ಹಾಗಿರುವಾಗ ಗಣಪತಿ ದೇವರಿಗೆ ಸಂದಾಯಿಕೆ ಆಗುವಷ್ಟು ಪೂಜೆ ಈ ಭಾರತ ಭೂಮಿಯಲ್ಲಿ ಬೇರೆ ಯಾವ ದೇವರಿಗೂ ಸಂದಾಯಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗಣಪತಿ ವಿಘ್ನ ಕರ್ತನೂ ಹೌದು, ವಿಘ್ನ ನಿವಾರಕನೂ ಹೌದು. ವಿಘ್ನಗಳಿಗೆ ಒಡೆಯ ಆತ. ಈಶ್ವರ ಅಂದ್ರೆ ಒಡೆಯ ಅಂತ ಅರ್ಥ. ವಿಘ್ನೇಶ್ವರ ಅಂತ ಕರೀತೇವೆ ನಾವು ಅವನನ್ನ. ವಿಘ್ನಗಳಿಗೆ ಆತ ಒಡೆಯ. ಅಂದರೆ ವಿಘ್ನಗಳು ಅವನು ಹೇಳಿದ ಹಾಗೆ ಕೇಳಬೇಕು. ವಿಘ್ನಗಳು ಬರಬೇಕು ಒಂದು ಕೆಲಸಕ್ಕೆ ಅಂತ ಗಣಪತಿ ಇಚ್ಛೆ ಪಟ್ಟರೆ ವಿಘ್ನಗಳು ಬರಲೇಬೇಕು, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಘ್ನಗಳು ನಿವಾರಣೆ ಆಗಬೇಕು ಅಂತ ಗಣಪತಿ ಬಯಸಿದರೆ ವಿಘ್ನಗಳು ನಿವಾರಣೆ ಆಗಲೇಬೇಕು. ವಿಘ್ನಗಳನ್ನು ತರುವುದಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಹೀಗೆ ವಿಘ್ನಗಳು ಬರುವುದು, ವಿಘ್ನಗಳು ನಿವಾರಣೆ ಆಗುವುದು ಎರಡೂ ಕೂಡ ಗಣಪತಿ ಹೇಳಿದ ಹಾಗೆ ಇರುವುದರಿಂದ ಪ್ರತಿನಿತ್ಯ ನಾವು ಅವನನ್ನು ವಿಘ್ನ ನಿವಾರಕ ಅಂತ ಸ್ತುತಿ ಮಾಡಿದರೆ
ಈ ಒಂದು ದಿನ ಸಂಕಷ್ಟಹರ ಗಣಪತಿ ಅಂತ ಹೇಳಿ ನಮ್ಮ ಭಕ್ತಿಯ ಅರ್ಚನೆಯನ್ನ ಕೊಡುತ್ತೇವೆ. ಯಾಕೆ ಅಂತಂದರೆ ಈ ದಿನ ಅವನು ನಮ್ಮ ತಾಪತ್ರಯಗಳನ್ನು, ನಮ್ಮ ಬದುಕಿನ ಕಷ್ಟಗಳನ್ನು, ನಮ್ಮ ಮನಸ್ಸಿನ ದುಃಖ ದುಗುಡ ದುಮ್ಮಾನಗಳನ್ನು ಹೋಗಲಾಡಿಸ್ತಾನಂತೆ. ಶುದ್ಧ ಮನಸ್ಸಿನಿಂದ, ಶುದ್ಧವಾದ ಅಂತರಂಗಪೂರ್ವಕವಾದಂತಹ ಭಾವನೆಯಿಂದ ನಾವು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಆ ಸಂಕಷ್ಟಹರ ಗಣಪತಿ ನಮ್ಮನ್ನು ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡುತ್ತಾನಂತೆ. ಅಂತ ಸಂಕಷ್ಟಹರ ಗಣಪತಿಯನ್ನು ನಾವು ಮಾಣಿಲದಲ್ಲಿ ಪ್ರತಿ ಸಂಕಷ್ಟಿಯ ಸಾಯಂಕಾಲದಂದು ರಂಗ ಪೂಜೆ ಅನ್ನುವ ಒಂದು ವಿಶೇಷ ಪೂಜಾರಾಧನೆಯೊಂದಿಗೆ ಪೂಜಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಕೂಡ ಈ ಪುಣ್ಯಾವಸರದಲ್ಲಿ ವರಲಕ್ಷ್ಮೀ ದೇವಿಯ ನಡೆಯಲ್ಲಿ ಗಣಪತಿ ದೇವರಿಗೆ ಅಥರ್ವ ಶೀರ್ಷ ಮಂತ್ರದಿಂದ ಅಭಿಷೇಕವನ್ನ ಮಾಡಿ ಅವನು ಇಷ್ಟಪಡುವ ಗರಿಕೆ ಹುಲ್ಲಿನಿಂದ ಅರ್ಚನೆಯನ್ನ ನೆರವೇರಿಸಿ 18 ಅನ್ನುವುದು ಅಯ್ಯಪ್ಪ ದೇವರಿಗೆ ಹೇಗೆ ವಿಶೇಷವೋ ಅದೇ ರೀತಿಯಲ್ಲಿ 21 ಅನ್ನುವುದು ಗಣಪತಿ ದೇವರಿಗೆ ವಿಶೇಷ. ಒಂದೊಂದು ದೇವರಿಗೆ ಒಂದೊಂದು ರೀತಿಯ ವಿಶೇಷಗಳನ್ನು ಧರ್ಮಶಾಸ್ತ್ರಗಳು ಹೇಳಿದಾವೆ. ಅಂತಹ 21 ಪಡೆಯನ್ನ ಹಾಕಿ ದಳಿಗಳಲ್ಲಿ ದೀಪಾಲಂಕಾರದಿಂದ ಆ ಗಣಪತಿಯನ್ನು ಶೋಭಿಸುವಂತೆ ಮಾಡಿ ಮಹಾಮಂಗಳಾರತಿಯನ್ನ ನೆರವೇರಿಸಿ ಇಲ್ಲಿಯ ಗುರುಗಳಾಗಿರುವ ಪರಮಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಕೈ ಜೋಡಿಸಿ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಹೇ ಗಣನಾಯಕ, ಹೇ ಸಂಕಷ್ಟಹರ, ಮಾಡಿರುವ ಪೂಜೆ, ಹೇಳಿರುವ ಭಜನೆ, ಮಾಡಿರುವ ತಂತ್ರ, ಕೊಟ್ಟಿರುವ ಪಡೆ ನೈವೇದ್ಯಗಳು, ಬೆಳಗಿಸಿರುವ ದೀಪಗಳು ಇವೆಲ್ಲವೂ ಕೂಡ ನಿನ್ನ ಸಂತೋಷಕ್ಕಾಗಿ ಸ್ವಾಮಿ. ನಿನಗೆ ಈ ಪೂಜೆಯಿಂದ ಸಂತೋಷವಾಗಬೇಕು ಅಂತ ನಮ್ಮ ಆಸೆ ದೇವರೇ. ಹೇ ಸಂಕಷ್ಟಹರ ಗಣಪತಿ, ಮಾಡಿರುವ ಈ ಪೂಜೆಯನ್ನು ಹೃದಯಪೂರ್ವಕವಾಗಿ ನೀನು ಸ್ವೀಕಾರ ಮಾಡಿಕೊಳ್ಳಬೇಕು. ತಪ್ಪು ಬಂದಿರಬಹುದು ದೇವರೇ, ಮನುಷ್ಯರಲ್ಲವ ನಾವು, ಉಪ್ಪು ಹುಳಿ ಖಾರ ತಿನ್ನುವವರಲ್ಲವ ನಾವು. ಹಾಗಿರುವಾಗ ಭಕ್ತಿ, ಶ್ರದ್ಧೆ, ತಂತ್ರ, ಮಂತ್ರ ಯಾವುದೇ ರೀತಿಯ ವ್ಯಾಕರಣಗಳು, ಯಾವುದೇ ರೀತಿಯ ವ್ಯತ್ಯಾಸಗಳು ಆಗಿರಬಹುದು ದೇವರೇ. ಆದರೆ ನೀನು ಯಾರು? ದೇವದೇವೋತ್ತಮ, ದೇವತಾ ಸಾರ್ವಭೌಮ ಪೀಠಾಧಿರೂಢ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು. ನಿನ್ನಂತಹ ದೇವರು ನಮ್ಮಂತಹ ಹುಲು ಮಾನವರು ಮಾಡಿರುವ ಈ ಸೇವೆಯಲ್ಲಿ ತಪ್ಪುಗಳು ಬಂದಿದ್ದರೆ ಅವುಗಳನ್ನು ಬದಿಗಿಟ್ಟು ಒಪ್ಪುಗಳನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಈ ಪೂಜೆಯನ್ನು ಕಣ್ಣಿನಿಂದ ನೋಡಿರುವ, ಈ ಪೂಜೆಯ ಮಂತ್ರಗಳನ್ನು ಕಿವಿಯಿಂದ ಕೇಳಿರುವ, ನಿನ್ನ ಕುರಿತು ಭಕ್ತಿ ಭಾವದಿಂದ ಹಾಡಿರುವ, ನಿನ್ನ ಈ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಇರದೇ ಇದ್ದರೂ ಪರೋಕ್ಷವಾಗಿಯಾದರೂ ದೂರದಲ್ಲಿಯೇ ನೋಡುತ್ತಿರುವ, ಪರೋಕ್ಷವಾಗಿ ಸೇವೆಯನ್ನು ಕೊಟ್ಟಿರುವ ಎಲ್ಲರಿಗೂ ಕೂಡ ಸ್ವಾಮಿ ದೇವರೇ ಅವರವರ ಬದುಕಿನ ಕಷ್ಟ ನಷ್ಟಗಳನ್ನ ಪರಿಹರಿಸಿಕೊಡಬೇಕು. ಅವರವರು ಮಾಡುವಂತಹ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕರುಣಿಸಿಕೊಡಬೇಕು. ಕೃಷಿಯನ್ನು ಸಮೃದ್ಧಗೊಳಿಸಬೇಕು. ಕಾಲ ಕಾಲಕ್ಕೆ ಮಳೆ ಬರುವಂತೆ, ಇಳೆಗಳು ಸಮೃದ್ಧವಾಗುವಂತೆ ಮಾಡಬೇಕು. ಭವ್ಯವಾದ ಭಾರತದ ಭೂಮಿ ಇಡೀ ಜಗತ್ತಿಗೆ ಶಾಂತಿಯನ್ನ ಬಯಸುವಂತಹ ಒಂದು ಸನಾತನ ಧರ್ಮಕ್ಕೆ ಜನ್ಮ ಕೊಟ್ಟಂತಹ ಭೂಮಿಯಾಗಿರುವುದರಿಂದ ಈ ಭಾರತ ದೇಶಕ್ಕೆ ಯಾವೊಂದು ತಾಪತ್ರಯಗಳು ಕೂಡ ಯಾವ ಕಾಲಕ್ಕೂ ಬರದಂತೆ ನೀನು ರಕ್ಷಣೆ ಕೊಡಬೇಕು ದೇವರೇ. ಸನಾತನ ಧರ್ಮಕ್ಕೆ ಯಾವುದೇ ಕಂಟಕಗಳು, ಕಳಂಕಗಳು ಬಾರದ ಹಾಗೆ. ಕಳಂಕ ಬರುವುದಕ್ಕೆ ಸಾಧ್ಯ ಇಲ್ಲ, ಸನಾತನ ಧರ್ಮ ಅಷ್ಟೂ ಶುದ್ಧವಾಗಿ ಇದೆ. ಆದರೆ ಕಂಟಕ ಯಾರಿಂದಲಾದರೂ ಬರದ ಹಾಗೆ ನೀನು ರಕ್ಷಣೆಯನ್ನ ಕೊಟ್ಟು ಸೂರ್ಯ ಚಂದ್ರ ಇರುವಲ್ಲಿ ತನಕ ಹೀಗೆ ಈ ಭಾರತದ ಭೂಮಿಯಲ್ಲಿ, ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ನಿನ್ನ ಆರಾಧನೆ ನಡೆಯಬೇಕು. ನಿನ್ನ ಕುರಿತಾದ ಭಜನೆ ಗಲ್ಲಿ ಗಲ್ಲಿಗಳಲ್ಲಿ, ಹಿಮಾಲಯದಿಂದ ಕನ್ಯಾಕುಮಾರಿಯ ಪರ್ಯಂತವೂ ಕೇಳಿ ಬರಬೇಕು ದೇವರೇ. ನಿನಗಾಗಿ ಯಾವತ್ತೂ ದೀಪ ನಂದಾದೀಪವಾಗಿ ಬೆಳಗುತ್ತಿರಬೇಕು ದೇವರೇ. ಹೀಗೆ ಪೂಜೆಯನ್ನ ಸಲ್ಲಿಸುವಂತ ಸಮಸ್ತ ಸೌಭಾಗ್ಯಗಳನ್ನ ನಮ್ಮ ಪೀಳಿಗೆಗೂ ಅನುಗ್ರಹ ಮಾಡಿಕೊಟ್ಟು ಮುಂದಿನ
ಭವಿಷ್ಯದ ಕುಡಿಗಳಾದ ಮಕ್ಕಳಿಗೆ ವಿದ್ಯೆಯನ್ನು, ಬುದ್ಧಿಶಕ್ತಿಯನ್ನು, ಹೃದಯದಲ್ಲಿ ಭಕ್ತಿಯನ್ನು ಕರುಣಿಸಿ ಸೂರ್ಯಚಂದ್ರ ಇರುವಲ್ಲಿ ತನಕ ನಮ್ಮೆಲ್ಲರ ಪೀಳಿಗೆಯನ್ನು ರಕ್ಷಣೆ ಮಾಡಿಕೊಡಬೇಕು ಅಂತ ಹೇಳಿ ನಿನ್ನ ಕುಸುಮ ಕೋಮಲ ಅಡಿದಾವರೆಗಳಲ್ಲಿ, ನಿನ್ನ ಪಾವನ ಪಾದ ಪದ್ಮಗಳಲ್ಲಿ ಗುರು ಹಿರಿಯರನ್ನು ಮುಂದಿಟ್ಟುಕೊಂಡು, ಸ್ಥಳ ಸಾನ್ನಿಧ್ಯ ಶಕ್ತಿಗಳನ್ನು ಮುಂದಿಟ್ಟುಕೊಂಡು, ನಮ್ಮ ಕುಟುಂಬದ ದೈವ ದೇವರುಗಳನ್ನು, ತುಳುವ ನಾಡಿನ ಸಮಸ್ತ ಸ್ವಾಮಿ ಸತ್ಯಗಳನ್ನು ಮುಂದಿಟ್ಟುಕೊಂಡು ಮಾಡುತ್ತಿರುವ ಅಂತಃಕರಣ ಪೂರ್ವಕವಾದಂತಹ ಪ್ರಾರ್ಥನೆ.